ಕರ್ನಾಟಕ ಮೈನಾರಿಟೀಸ್ ಮುಸಲ್ಮಾನರು ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಅದರ ಸೆಂಟರ್ನಲ್ಲಿ ಬ್ರಿಡ್ಜ್ ಆಗಿ ಇದ್ರು ಅವರು. ಬ್ರಿಡ್ಜ್ ಏನು ಕೆಲಸ ಮಾಡ್ತಾರೆ, ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಹೋಗೋದಕ್ಕೆ ಯಾವ ಥರ ಇದು ತಗೊಂಡು ಹೋಗ್ತಾರೆ, ಆ ಥರ ನಮ್ಮ ನಸೀರ್ ಅಹಮದ್ ಸಾಹೇಬರು ಇಲ್ಲಿ ಕರ್ನಾಟಕ ಮುಸಲ್ಮಾನರಿಗೆ ಮತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಒಂದು ಬ್ರಿಡ್ಜ್ ಮಾದರಿಯಾಗಿ ಇದ್ದರು. ಈಗ ಸಮಯ ಏನಿದೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಲ್ಹಾಜ್ ನಸೀರ್ ಅಹಮದ್ ಸಾಹೇಬರಿಗೆ ಅನ್ಯಾಯ ಆಗಿದೆ, ಬಹಳ ಅನ್ಯಾಯ ಆಗಿದೆ. ಅವ್ರದ್ದು ಏನು ತಪ್ಪಿಲ್ಲ. ಅವರು ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದು ಬಹಳ ಕಷ್ಟಪಟ್ಟಿದ್ದಾರೆ. ಅವ್ರು ಏನೇನು ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಏನು ಹೇಳಬೇಕಂದ್ರೆ, ನಿಮಗೆಲ್ಲ ಗೊತ್ತಿದೆ. ನಾಟ್ ಓನ್ಲಿ ಕೋಲಾರ ಜಿಲ್ಲೆಗೆ ಇಲ್ಲ, ಇದೇ ಕರ್ನಾಟಕ ಮುಸಲ್ಮಾನರ ಲೀಡರ್ ಇದ್ದಾರೆ. ಅವರು ಏನೇನು ಮಾಡಿದ್ದಾರೆ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಏನಂದರೆ, ಕರ್ನಾಟಕ ಮೈನಾರಿಟೀಸ್ ಮುಸಲ್ಮಾನರು ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಅದರ ಸೆಂಟರ್ನಲ್ಲಿ ಬ್ರಿಡ್ಜ್ ಆಗಿ ಇದ್ರು ಅವರು. ಬ್ರಿಡ್ಜ್ ಏನು ಕೆಲಸ ಮಾಡ್ತಾರೆ, ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಹೋಗೋದಕ್ಕೆ ಯಾವ ಥರ ಇದು ತಗೊಂಡು ಹೋಗ್ತಾರೆ, ಆ ಥರ ನಮ್ಮ ನಸೀರ್ ಅಹಮದ್ ಸಾಹೇಬರು ಇಲ್ಲಿ ಕರ್ನಾಟಕ ಮುಸಲ್ಮಾನರಿಗೆ ಮತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಒಂದು ಬ್ರಿಡ್ಜ್ ಮಾದರಿಯಾಗಿ ಇದ್ದರು. ಆದರೆ ಅವ್ರದ್ದು ಏನು ತಪ್ಪಿಲ್ಲ. ಅವ್ರಿಗೆ ಟರ್ಮಿನೇಟ್ ಮಾಡಿಬಿಟ್ರು, ಅವ್ರ ಪೋಸ್ಟಿಂದ ಟರ್ಮಿನೇಟ್ ಮಾಡಿಬಿಟ್ರು. ಯಾತಕ್ಕೆ ಮಾಡಿದ್ದಾರೆ, ಏನವ್ರ ತಪ್ಪಿದೆ? ನಾನಿಲ್ಲ, ನಮ್ಮ ಉಲಮಾ ಇಲ್ಲ, ಇದೇ ಕರ್ನಾಟಕ ಮುಸಲ್ಮಾನರು ಕೇಳ್ತಾ ಇದ್ದಾರೆ, ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಆಫ್ ಕಾಂಗ್ರೆಸ್ಗೆ ಕೇಳ್ತಾ ಇದ್ದಾರೆ, ನೀವು ಏನು ಮಾಡ್ತಾ ಇದ್ದೀರಿ, ನೀವು ಏನು ತಿಳ್ಕೊಂಡಿದ್ದೀರಿ? ನಾವೆಲ್ಲ ಸೇರಿ ಕರ್ನಾಟಕ ಮುಸಲ್ಮಾನರು ಮೊನ್ನೆ ಎಲೆಕ್ಷನ್ನಲ್ಲಿ ನಸೀರ್ ಅಹಮದರು, ಜಮೀರ್ ಅಹಮದರು ಇವರೆಲ್ಲ ಹೇಳಿದ್ದಕ್ಕೆ, ಇಲ್ಲ ನಾವು ಈ ಸಾರಿ ದಳಕ್ಕೆ ಓಟ್ ಹಾಕೋದಿಲ್ಲ, ನಾವೆಲ್ಲ ಸೇರಿ ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕೋಣ, ಕಾಂಗ್ರೆಸ್ಗೆ ಮುಂದೆ ತರೋಣ, ಕಾಂಗ್ರೆಸ್ಗೆ ಬಲ ಕೊಡೋಣ ಅಂತ ನಾವೆಲ್ಲ ಮಾಡಿ ನಿಮಗೆ ಕೊಡೋದಕ್ಕೆ ನೀವೇನು ಮಾಡಿದ್ದೀರಿ? ಅನ್ಯಾಯ ಮಾಡ್ತಾ ಇದ್ದೀರಿ ನಮ್ಮ ಜೊತೆಯಲ್ಲಿ. ಕಾಂಗ್ರೆಸ್ ಏನು ತಿಳ್ಕೊಂಡಿದ್ದೀರಂದ್ರೆ, ನಮಗೆ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಮುಸಲ್ಮಾನರು, BJPಗೆ ಹೋಗೋದಿಲ್ಲ. ನೋಡಿ, ನಿಮಗೆ ಒಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ ಹೈಕಮಾಂಡ್ ಇದು ನೋಟ್ ಮಾಡಿಕೊಳ್ಳಿ. ನಾವು BJPಗೆ ಹೋಗೋದಿಲ್ಲ, ಕಾಂಗ್ರೆಸ್ಗೆ ಬಿಡೋದಿಲ್ಲ ಅಂತ ನೀವು ಹೇಳ್ತಾ ಇರೋದು. ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗ್ತೀರಿ ನೀವು ಅಂತ ನೀವು ಹೇಳಬಹುದು. ಆದರೆ ಕಾಂಗ್ರೆಸ್ಸು ಮತ್ತು ಕಮ್ಯುನಿಟಿ ಕ್ವಶನ್ ಬಂದರೆ ನಮಗೆ ಕಮ್ಯುನಿಟಿ ಫಸ್ಟು. ಕಾಂಗ್ರೆಸ್ ಮತ್ತು ಕಮ್ಯುನಿಟಿ ಬಂದರೆ ಕಮ್ಯುನಿಟಿ ಫಸ್ಟು. ಆ ದಿನ ದೂರ ಇಲ್ಲ, ನೋಡ್ಕೊಳ್ಳಿ. BJP ಬರೋದಿಲ್ಲ, ಕಾಂಗ್ರೆಸ್ ಬರೋದಿಲ್ಲ, ಒಂದಿನ ಅದು ಬರುತ್ತದೆ. ಈ ಡಯಾಸಿಂದ ನಾನು ಹೇಳ್ತಾ ಇದ್ದೀನಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆಲ್ತಾರೆ, ಆಮೇಲೆ ಅವ್ರ ಬಲ ಮೇಲೆ ಗೌರ್ಮೆಂಟ್ ಫಾರ್ಮೇಷನ್ ಆಗುತ್ತದೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಚೆನ್ನಾಗಿರ್ತದೆ, ಅವರಿಗೆ ನಾವು ಸೆಕ್ಯುಲರ್ ಆಗಿದ್ದರೆ ಅವ್ರಿಗೆ ನಾವು ಬಲ ಕೊಡ್ತೀವಿ, ಅವರಿಗೆ ವೋಟ್ ಮಾಡ್ತೀವಿ. ಈಗ ನಾನು ಟಾಪಿಕ್ ಮೇಲೆ ಬರ್ತೀನಿ. ನಾವು ಮುಳಬಾಗಿಲು ತಾಲೂಕಿನ ಎಲ್ಲ ಉಲಮಾ ಅವರು ಇಲ್ಲಿ ಕೂತ್ಕೊಂಡಿದ್ದೀವಿ. ನಾವು ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ನಸೀರ್ ಸಾಹೇಬರು ಏನು ತಪ್ಪಿಲ್ಲ. ಫಸ್ಟು ಇದು ಏನು ಬಂತು, ಇದು ಎಲೆಕ್ಷನ್ ಬಂತು, ಇದು ಜಿಮ್ನಿ ಎಲೆಕ್ಷನ್ ಬಂತು. ಆವಾಗ ನಮ್ಮ ಜಮೀರ್ ಸಾಹೇಬರು ಹೇಳಿದರು ಹೈಕಮಾಂಡ್ಗೆ, CMಗೆ, ಡೆಪ್ಟಿ CMಗೆ, ರಣದೀಪ್ ಸುರ್ಜೇವಾಲಾಗೆ ಹೇಳಿದ್ರು, ಅಲ್ಲಿ ದಾವಣಗೆರೆ ಸೌತ್ನಲ್ಲಿ 84,000 ಮುಸ್ಲಿಂ ವೋಟ್ಸ್ ಇದ್ದಾರೆ.
ವೋಟರ್ಸ್ ಇದ್ದಾರೆ. ಯಾವುದೇ ಕ್ಯಾಂಡಿಡೇಟ್ ಇರಲಿ, ನೀವು ಒಂದು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಡಿ, ನಾವು ಗೆದ್ಕೊಂಡು ಬರ್ತೀನಿ ಅಂತ ಹೈಕಮಾಂಡ್ ಮುಂದೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಹೇಳಿದರು. ಅವರಿಗೆ ನೆಗ್ಲೆಕ್ಟ್ ಮಾಡಿದ್ರು. ಎಸ್ ಮಲ್ಲಿಕಾರ್ಜುನ್, ಶಿವಶಂಕರಪ್ಪ, ಶಾಮನೂರ್ ಶಿವಶಂಕರಪ್ಪ ಮಗ ಎಸ್ ಮಲ್ಲಿಕಾರ್ಜುನ್ ಸಚಿವರು ಅವರು ಹೇಳಿದ್ರು, ಪ್ರೆಸ್ ನೋಟ್ನಲ್ಲಿ ಹೇಳಿದ್ರು, ಅರೇ ಜಮೀರ್ ಅಹಮದ್ ನಮ್ಮ ಕ್ಷೇತ್ರಕ್ಕೆ ಬರೋದಕ್ಕೆ ಯಾರವರು ಅಂತ ಕೇಳಿದರು. ಅರೇ ಏನ್ರಿ ಶಿವಶಂಕರಪ್ಪ, ಶಾಮನೂರ್ ಶಿವಶಂಕರಪ್ಪ ಮಗ ಎಸ್ ಮಲ್ಲಿಕಾರ್ಜುನ್ ರವರು, ನೀವು ಸಚಿವರು, ನಿಮ್ಮ ಹೆಂಡತಿ MP, ನೀವು ನಿಮ್ಮ ಮಗ ಶರದ್ಗೆ ಇದು ಬೇಕು ಅಂತ ಎಷ್ಟು ಅನ್ಯಾಯ ಆಗಿದೆ. ಏನ್ ಮಾಡಿಬಿಟ್ರು ಅವರು? ವಿತೌಟ್ ಹೈಕಮಾಂಡ್ ಇಂಟಿಮೇಷನ್, ವಿತೌಟ್ ಪರ್ಮಿಷನ್ ಆಫ್ ದಿ ಹೈಕಮಾಂಡ್ ಅವರು ನಾಮಿನೇಷನ್ ಮಾಡಿಬಿಟ್ರು ಶರತ್ ಮಲ್ಲಿಕಾರ್ಜುನ್ ಅವರು. ಅದು ತಪ್ಪಿಲ್ಲ. ಇನ್ಯಾವ್ದು ತಪ್ಪಿರೋದು? ಇವರಿಗೆ ಕಳಿಸ್ಲಿಲ್ಲ. ನಸೀರ್ ಅಹಮದ್ ಸಾಹೇಬ್ಗೆ ಕಳಿಸಿದ್ದು ಬಾಗಲಕೋಟೆಗೆ ಹೋಗಿ ಅವರು ಮಾಡ್ತಾ ಇದ್ರು. ಅವರು ಕೇಳಿದ್ರು ನಮ್ಮ CM ಸಾಹೇಬರಿಗೆ, ನೋಡಿ ನಾವು ದಾವಣಗೆರೆಗೆ ಹೋಗ್ತೇನೆ, ನನಗೆ ಪರ್ಮಿಷನ್ ಕೊಡಿ, ಬಟ್ ಅವರಿಗೆ ಕಳಿಸ್ಲಿಲ್ಲ. ಅದು ಯಾರೋ ಮಾಡಿರೋ ತಪ್ಪಿಗೆ ನೀವು ಇವರಿಗೆ ಟರ್ಮಿನೇಟ್ ಮಾಡಿಬಿಡ್ತಾ ಇದ್ದೀರಿ. ಏನು ತಪ್ಪಿದೆ ಅವ್ರದ್ದು? ಯಾವ ಕ್ಷೇತ್ರ ಇದೆ ಅವ್ರದ್ದು? ಏನು ದಾವಣಗೆರೆ ಕ್ಷೇತ್ರನ ಅವ್ರದ್ದು ಕೋಲಾರ ಜಿಲ್ಲೆ ಅವರು KGF ಅವ್ರಿಗೇನು ತಪ್ಪಿಲ್ಲ. ಎಸ್ ಮಲ್ಲಿಕಾರ್ಜುನ್ ಸಚಿವರು ಕೇಳಿದ್ರೆ ಯಾರವರು ನಮ್ಮ ಕ್ಷೇತ್ರಕ್ಕೆ ಬರೋದು ಅಂತ ಕೇಳೋದು ಅದು ತಪ್ಪಿಲ್ಲ. ಇವರು ಹೋಗಲಿಲ್ಲ ಅಂತ ನೀವು ಟರ್ಮಿನೇಟ್. ಅದೇ ನಿಮಗೆ ಧೈರ್ಯ ಇದ್ರೆ ಹೈಕಮಾಂಡ್ನವರೇ, CM ರವರೇ, DK ಶಿವಕುಮಾರ್ ರವರೇ, ನಮ್ಮ ಮಲ್ಲಿಕಾರ್ಜುನ್ ಎಸ್ ಮಲ್ಲಿಕಾರ್ಜುನ್ ಮೇಲೆ ನೀವು ಕ್ರಮ ತಗೊಳ್ಳಿ, ಶಿಸ್ತಿನ ಕ್ರಮ ತಗೊಳ್ಳಿ. ಅವ್ರಿಗೆ ಬಿಟ್ಬಿಟ್ಟಿದ್ದೀರಿ ನೀವು. ಏನು ಮಾಡ್ತಾ ಇದ್ದೀರಿ ನೀವು? ಇವರು ಶರತ್ ಅವರು ವಿತೌಟ್ ಪರ್ಮಿಷನ್ ಅವರು ಇದು ಹಾಕ್ಬಿಟ್ರು, ನಾಮಿನೇಷನ್ ಹಾಕ್ಬಿಟ್ರು. ಅದು ಶಿಸ್ತಿನ ಕ್ರಮ ತಗೊಳ್ಳಿದ್ದೀರಾ ನೀವು? ಅವ್ರು ಕರೆದು ಅವ್ರಿಗೆ ನೀವು ನಾಮಿನೇಷನ್ ಇದು B ಫಾರ್ಮಾ ಕೊಟ್ಬಿಟ್ರು. ಯಾತಕ್ಕೆ ಕೊಟ್ಟರು ನೀವು B ಫಾರ್ಮಾ? ಅವರು ನಿಮಗೆ ಕೇಳಲಿಲ್ಲ, ನಿಮಗೆ ಮಾತಾಡಲಿಲ್ಲ, ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಳಿಲ್ಲ. ನೀವು ಹೋಗಿ ಅವರಿಗೆ ಕರೆದು ನೀವು ಕೊಟ್ಬಿಡ್ತಾ ಇದ್ದೀರಿ. 84,000 ವೋಟರ್ಸ್ ಇದ್ರೂ ಸಹ ನೀವೇನು ತಿಳ್ಕೊಂಡಿದ್ದೀರಿ? ಅದೇ ಇವ್ರು ಏನ್ರಿ, ಎಲ್ಲಿ ಹೋಗ್ತಾರ್ರಿ, ಏನು ಮಾಡ್ತೀರಿ, ಇವರ ಕೈಯಿಂದ ಏನಾಗ್ತಾರ್ರಿ? ಇದು ನೀವು ನಿಮ್ಮ ಟೀಮ್ನಲ್ಲಿ ಕೂಡ ನೀವು ತಿಳ್ಕೊಳ್ಬೇಡ. ಇದು ಆಗೋದಿಲ್ಲ. ಇದು ಅನ್ಯಾಯ ಮಾಡಿದ್ದೀರಿ. ನಮ್ಮ ನಸೀರ್ ಅಹಮದ್ ಮೇಲೆ ಅನ್ಯಾಯ ಮಾಡಿದ್ದೀರಿ. ನಸೀರ್ ಅಹಮದ್ಗೆ ಮತ್ತೆ ಆ ಪೊಸಿಷನ್ ಕೊಡಿ ಅಂತ ಈ ಸ್ಟೇಜ್ನಿಂದ ನಾವು ಕೇಳ್ತಾ ಇದ್ದೀವಿ. ಹೈಕಮಾಂಡ್ಗೆ ಕೇಳ್ತಾ ಇದ್ದೀವಿ, CMಗೆ ಕೇಳ್ತಾ ಇದ್ದೀವಿ, ಡೆಪ್ಟಿ CMಗೆ ಕೇಳ್ತಾ ಇದ್ದೀವಿ, ರಣದೀಪ್ ಸುರ್ಜೇವಾಲಾಗೆ ಕೇಳ್ತಾ ಇದ್ದೀವಿ. ನೀವು ಇದು ಕೂತ್ಕೊಂಡು ಡಿಸ್ಕಷನ್ ಮಾಡಲಿಲ್ಲ. ಅದೇ ಏನು ಮಾಡೋಣ, ಮಾಡೋಣ? ನಿಮ್ಮ ಕಮಿಟಿ ಏನು ಡಿಸಿಷನ್ ತಗೊಂಡ್ರು? ಎಲ್ಲ ಡೆಲ್ಲಿನಲ್ಲಿ ಕೂತ್ಕೊಂಡು ಡಿಸಿಷನ್ ತಗೊಂಡ್ರು, ಏನಾಗ್ಬಿಡ್ತದೆ? ಬಟ್ ನಾನು ನಮ್ಮ ಉಲ್ಮಾ ಕಡೆಯಿಂದ ಎಲ್ಲ ಮುಲ್ಬಾಗಲ್ ತಾಲೂಕು ಉಲ್ಮಾ ಕಡೆಯಿಂದ CMಗೆ, ಡೆಪ್ಟಿ CMಗೆ, ಇನ್ಚಾರ್ಜ್ ಕಾಂಗ್ರೆಸ್ ಇನ್ಚಾರ್ಜ್ ಗೌರ್ಮೆಂಟ್ ಕರ್ನಾಟಕ ರಣದೀಪ್ ಸುರ್ಜೇವಾಲಾಗೆ, ರಾಹುಲ್ ಗಾಂಧಿಗೆ ಅವ್ರಿಗೆ ಹೇಳೋದೇನೆಂದರೆ ಫಸ್ಟ್ ಇಮಿಡಿಯೇಟ್ ಆಗಿ ನಮ್ಮ ನಸೀರ್ ಅಹಮದ್ ಸಾಹೇಬರಿಗೆ ಏನು ಹೋದಾ ಇತ್ತು ಆ ಹೋದೆ ಮೇಲೆ ಮತ್ತೆ ಅವರಿಗೆ ಕಳಿಸ್ಕೊಳ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದು ನೀವು ತಿಳ್ಕೊಂಡಿರೋದು ತಪ್ಪು. ಇವರು ಏನು ಎಲ್ಲಿ ಹೋಗ್ತಾರೆ ಅಂತ ತಿಳ್ಕೊಂಡಿರೋದು ಬಹಳ ತಪ್ಪಿದೆ. ಇಷ್ಟು ಮಾತು ನಾನು ಹೇಳ್ತಾ ತಮ್ಮ ಗಮನಕ್ಕೆ ತರಿಸ್ತಾ ನಾನು ಇಷ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿರೋ ನಿಮ್ಮೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.